ಉಗ್ರರ ಗುಂಡೇಟಿಗೆ ಕನ್ನಡಿಗ ಮಂಜುನಾಥ್ ರಾವ್ ಬಲಿ. ಶಿವಮೊಗ್ಗ ತಲುಪಿದ ಮಂಜುನಾಥ್ ರಾವ್ ಪಾರ್ಥಿವ ಶರೀರ ಕೆಲವೇ ಕ್ಷಣಗಳಲ್ಲಿ ನಿವಾಸಕ್ಕೆ ಪಾರ್ಥಿವ ಶರೀರ ಆಗಮಿಸಲಿದೆ. ಶಿವಮೊಗ್ಗದ ವಿಜಯನಗರದಲ್ಲಿರುವಂತಹ ಮಂಜುನಾಥ್ ನಿವಾಸ ಅಂತಿಮ ದರ್ಶನಕ್ಕೆ ಮಂಜುನಾಥ್ ಕುಟುಂಬಸ್ಥರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮಂಜುನಾಥ್ ನಿವಾಸಕ್ಕೆ ಸಂಸದ ಬಿವೈ ರಾಘವೇಂದ್ರ ಭೇಟಿ ಕೊಟ್ಟಿದ್ದಾರೆ. ಮಂಜುನಾಥ್ ಕುಟುಂಬಸ್ಥರಿಗೆ ಬಿವೈ ರಾಘವೇಂದ್ರ ಈ ಸಂದರ್ಭದಲ್ಲಿ ಸಾಂತ್ವನ ಹೇಳಿದ್ದಾರೆ. ಮಧ್ಯಾಹ್ನ 12 ಗಂಟೆಯ ಬಳಿಕ ಮಂಜುನಾಥ್ ರಾವ್ ಅಂತ್ಯಕ್ರಿಯೆ ನೆರವೇರಲಿದೆ. ಬ್ರಾಹ್ಮಣ ಸಂಪ್ರದಾಯದಂತೆಯೇ ನಡೆಯಲಿದೆ ವಿಧಿ-ವಿಧಾನ. 7 ರಿಂದ 8 ಕಿಲೋಮೀಟರ್ ನಡೆಯಲಿರುವಂತಹ ಮಂಜುನಾಥ್ ಅಂತಿಮ ಯಾತ್ರೆ ಈಗ ಆಲ್ರೆಡಿ ಶಿವಮೊಗ್ಗ ರೀಚ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ನಿವಾಸಕ್ಕೆ ಪಾರ್ಥಿವ ಶರೀರ ತಲುಪಲಿದೆ. ಕುಟುಂಬಸ್ಥರು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಬೆಳಗ್ಗೆಯಿಂದಲೂ ಕೂಡ ಅವರು ಬರುವಿಕೆಗಾಗಿ ಕಾಯ್ತಾ ಇದ್ರು. ಕಾರಣ ಖುಷಿಯಿಂದ ಮನೆಯಿಂದ ಹೋಗಿದ್ರು. ಬಟ್ ಇವತ್ತು ಅವರ ಎಕ್ಸಾಕ್ಟಾಗಿ ಎಲ್ಲವೂ ಚೆನ್ನಾಗಿದ್ದರೆ ವಾಪಸ್ ಖುಷಿಯಿಂದ ಬರಬೇಕಾಗಿತ್ತು ಅನ್ನೋದನ್ನು ಅವರ ಸಂಬಂಧಿಕರು ಹೇಳ್ತಾ ಇದ್ರು. ಇವತ್ತೇ ಅವ್ರು ರಿಟರ್ನ್ ಆಗಬೇಕಾಗಿತ್ತು. ಬಟ್ ಇವತ್ತು ಈ ರೀತಿಯಾಗಿ ಬರ್ತಾರೆ ಅಂತ ಅಂದಾಗ ನಿಜವಾಗ್ಲೂ ನಮಗೆ ಕಷ್ಟ ಆಗ್ತಾ ಇದೆ ಅಂತ ಈಗ ಆಲ್ರೆಡಿ ಮನೆ ಹತ್ರ ಸಿದ್ಧತೆ ಆಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ನಿವಾಸಕ್ಕೆ ರೀಚ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹೆಚ್ಚಿನ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಅವರ ನಿವಾಸಕ್ಕೆ ಜನನಾಯಕರುಗಳು ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಒಂದು ಸಾಂತ್ವನ ಹೇಳುವಂಥ, ಧೈರ್ಯ ತುಂಬುವಂಥ ಕೆಲಸವನ್ನು ಇದೇ ಸಂದರ್ಭದಲ್ಲಿ ಮಾಡಲಾಗ್ತಾಗಿದೆ. ಕುಟುಂಬಸ್ಥರ ಜೊತೆಗೆ ಪ್ರತಿಯೊಬ್ಬರು ಇಂಥ ಸಂದರ್ಭದಲ್ಲಿ ನಿಂತ್ಕೊಳ್ಬೇಕಾಗತ್ತೆ. ಹಾಗಾಗಿ ಎಲ್ಲರೂ ಪಕ್ಷಾತೀತವಾಗಿ ಅವರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಒಂದು ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಾದ ನಂತರ ಸುಮಾರು 12 ಗಂಟೆ ನಂತರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಹಾಗೆಯೇ 7 ರಿಂದ 8 ಕಿಲೋಮೀಟರ್ ಅಂತಿಮ ಯಾತ್ರೆಯನ್ನು ನೆರವೇರಿಸಬೇಕು ಅನ್ನುವಂಥ ಪ್ಲ್ಯಾನನ್ನು ಕೂಡ ಅವರ ಫ್ಯಾಮಿಲಿಯವರು ಮಾಡಿಕೊಂಡಿದ್ದಾರೆ. ಈಗ ಆಲ್ರೆಡಿ ಶಿವಮೊಗ್ಗದಲ್ಲಿ ಆಘೋಷಿತ ಬಂದ್ ವಾತಾವರಣ ನಿರ್ಮಾಣ ಆಗಿದೆ. ಯಾರೂ ಕೂಡ ಅಂಗಡಿ ಮುಂಗಟ್ಟುಗಳನ್ನು ತೆರೆದಿಲ್ಲ. ಅಂದರೆ ಅಗತ್ಯ ವಸ್ತುಗಳಿಗೇನಿದೆ, ಒಂದು ಮೆಡಿಕಲ್ ಆಗಿರ್ಬೋದು, ಹಾಲು ಮೊಸರು ಈ ಥರದ ಅವಶ್ಯಕತೆ ಇರಲೇಬೇಕಾದಂಥ ಅಂಗಡಿ ಮುಂಗಟ್ಟುಗಳು ಮಾತ್ರ ಓಪನ್ ಆಗಿದೆ. ಅದನ್ನು ಹೊರತುಪಡಿಸಿ ಇನ್ಯಾವುದು ಕೂಡ ಓಪನ್ ಆಗಿಲ್ಲ. ಒಂದು ಗೌರವ ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಥರದೊಂದು ಪ್ಲ್ಯಾನನ್ನು ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೃತದೇಹ ತಲುಪಲಿದೆ. ಈಗಾಗಲೇ ಅವರ ನಿವಾಸಕ್ಕೆ ಜನನಾಯಕರುಗಳು ಕೂಡ ತೆರಳ್ತಾ ಇದ್ದಾರೆ. ಬಿವೈ ರಾಘವೇಂದ್ರ ಅವರು ಕೂಡ ತೆರಳಿದ್ದಾರೆ ಅನ್ನೋದು ಗೊತ್ತಾಗ್ತಾಗಿದೆ. ಮಧ್ಯಾಹ್ನ 12:30 ನಂತರ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಅಲ್ಲಿವರೆಗೂ ಅಂತಿಮ ದರ್ಶನಕ್ಕೆ ಅಂತ ಮನೆ ಬಳಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವರ ಕುಟುಂಬಸ್ಥರು ಮಾತಾಡ್ತಾ ಹೇಳ್ತಾ ಇದ್ರು, ಯಾವತ್ತೂ ಎಲ್ಲಿಯೂ ಇಷ್ಟು ದೂರ ಎಲ್ಲ ಟ್ರಿಪ್ ಹೋಗೇ ಇರಲಿಲ್ಲ, ಇದೇ ಮೊದಲ ಬಾರಿ ಹೋಗಿತ್ತು, ನಮಗೆಲ್ಲ ಖುಷಿ ಆಗಿತ್ತು ಹೋಗಿದ್ದಾರೆ ಅಂತ. ಮಗ ತುಂಬ ಚೆನ್ನಾಗಿ ಎಕ್ಸಾಮ್ ಬರೆದಿದ್ದ, ರಿಸಲ್ಟ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಕಷ್ಟಪಟ್ಟು ಓದಿದ್ದಾನೆ ಅನ್ನುವಂಥ ಕಾರಣಕ್ಕಾಗಿ ಮಗನ ಖುಷಿಪಡಿಸಬೇಕು ಅಂತ ಈ ಟ್ರಿಪ್ ಹೋಗಿದ್ದು ಅನ್ನೋದನ್ನು ಹೇಳ್ತಾ ಇದ್ರು. ಬಟ್ ಬರುವಾಗ ಈ ಥರದೊಂದು ಪರಿಸ್ಥಿತಿ ಬಂದು ರೀಚ್ ಆಗ್ತಾರೆ ಅನ್ನೋದು ಭಾವಿಸಿರಲಿಲ್ಲ. ಬಟ್ ಈ ಘಟನೆ ನಡೆದು ಹೋಗಿದೆ. ಈಗ ಮುಂದಿನ ಕಾರ್ಯಗಳನ್ನು ನೆರವೇರಿಸಬೇಕಾಗತ್ತೆ. ಅಂತ್ಯ ಸಂಸ್ಕಾರಕ್ಕೆ ಸ್ವಲ್ಪ ಸಮಯ ಜಾಸ್ತಿ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕುಟುಂಬಸ್ಥರು ಕೆಲವು ಹೊತ್ತುಗಳ ಕಾಲ ಮಾತ್ರ ಮನೆ ಹತ್ರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ರು. ಅದಾದ ನಂತರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗತ್ತೆ. ಬ್ರಾಹ್ಮಣ ಸಂಪ್ರದಾಯದಂತೆಯೇ ಈ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಗತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಏನಾಗಲ್ಲ ಬಿಡೋಣ ಅಣ್ಣ, ಮದುವೆಗೆ ಇಲ್ಲ ಇವ್ರದ್ದು ಯಾಕೆ ಮೊಬೈಲು
ಇನ್ನು ಶಿವಮೊಗ್ಗಕ್ಕೆ ರೀಚ್ ಆಗಿದ್ದಾರೆ, ನಿವಾಸಕ್ಕೊಂದು ತಲುಪಬೇಕು ಇನ್ನೇನು ಕೆಲವೇ ಕ್ಷಣಗಳು. ಆಲ್ರೆಡಿ ಶಿವಮೊಗ್ಗ ಸಿಟಿ ಎಂಟ್ರ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅವರ ನಿವಾಸಕ್ಕೆ ತಲುಪಲಿದೆ ಈ ಮೃತದೇಹ. ಈಗಾಗಲೇ ಫ್ಯಾಮಿಲಿಯವರು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಜೊತೆಗೆ ಇಲ್ಲಿ BY ರಾಘವೇಂದ್ರ ಅವರು ಭೇಟಿಯನ್ನು ಕೊಟ್ಟಿರುವಂಥದ್ದು ಒಂದು ಫ್ಯಾಮಿಲಿಯವರಿಗೆ ಧೈರ್ಯ ಹೇಳೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಾಂತ್ವನ ಹೇಳಬೇಕಾಗತ್ತೆ, ಅವ್ರ ಜೊತೆಗೆ ನಿಂತ್ಕೊಳ್ಬೇಕಾಗತ್ತೆ. ಕಾರಣಕ್ಕಾಗಿ ಅವರ ನಿವಾಸಕ್ಕೆ ತೆರಳಿ ಒಂದಷ್ಟು ಧೈರ್ಯ ಹೇಳೋ ಮಾತುಗಳನ್ನು ಆಡ್ತಾ ಇದ್ದಾರೆ. ಬಟ್ ಏನೇ ಆದ್ರೂ ಜೀವ ಕಳ್ಕೊಂಡಿದ್ದಾರೆ. ಆ ಮನೆಯವರಿಗೆ ಆ ನೋವು ಅನ್ನುವಂಥದ್ದು, ಆ ದುಃಖ ಅನ್ನುವಂಥದ್ದು ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಎಲ್ಲ ಖುಷಿಯಾಗಿ ಹೋಗಿದ್ದರು ಫ್ಯಾಮಿಲಿಯವರು, ತಂದೆ ತಾಯಿ ಮಗನಿಗೆ ಖುಷಿ ಪಡಿಸ್ಬೇಕು ಅಂತ. ಮಗ ಕೂಡ ಮಾತಾಡ್ತಾ ಹೇಳ್ತಾಯಿದ್ರು, 3 ದಿನ ಅಪ್ಪನ ಜೊತೆಗೆ ತುಂಬ ಚೆಂದ ಟೈಮ್ ಸ್ಪೆಂಡ್ ಮಾಡಿದೆ. ಬಟ್ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಮ್ಮ ಅಪ್ಪಂಗೆ ಇವತ್ತು ಯಾವ ಪರಿಸ್ಥಿತಿ ಆಗಿದೆಯೋ ಅದೇ ಥರದ ಪರಿಸ್ಥಿತಿ ಅವ್ರುಗಳಿಗೂ ಆಗಬೇಕು ಅನ್ನೋದನ್ನು ಮಗ ಬಹಳ ಬೇಸರದಿಂದ ಆಕ್ರೋಶವಾಗಿ ಮಾತನಾಡ್ತಾಯಿದ್ರು. ಇನ್ನು ಮಂಜುನಾಥ್ ರಾವ್ ಅವರ ಪತ್ನಿ ಪಲ್ಲವಿ ಅವ್ರಿಗೆ ಏನಾಗ್ತಾ ಇದೆ, ಯಾವ ಪರಿಸ್ಥಿತಿಲಿ ಇದ್ದೀನಿ ಅನ್ನೋದು ಪಾಪ ಗೊತ್ತಾಗಿಲ್ಲ. ಕಣ್ಣು ಮುಂದೆನೇ 20-25 ಹೆಣಗಳನ್ನು ನೋಡಿಬಿಟ್ಟೆ ಅನ್ನೋದೆಲ್ಲ ಹೇಳ್ತಾಯಿದ್ರು. ಒಂದು ಆಘಾತ ಅಲ್ವಾ ಇದು? ಯಾರು ಗೆಸ್ ಮಾಡಿರ್ತಾರೆ ಹೇಳಿ? ಭಾಳ ಖುಷಿಯಾಗಿ ಹೋಗಿರ್ತಾರೆ ಟ್ರಿಪ್ಪಿಗೆ, ಎಲ್ಲ ಮುಗಿಸ್ಕೊಂಡು ಎಲ್ಲ ಚೆನ್ನಾಗಿದ್ದಿದ್ರೆ ಇವತ್ತು ಖುಷಿಯಾಗಿ ವಾಪಸ್ ಬರಬೇಕಾಗಿತ್ತು ಮನೆಗೆ. ಒಂದೊಳ್ಳೆ ಟ್ರಿಪ್ಗೆ ಹೋಗಿದ್ದಂಥ ಅನುಭವಗಳು ಇರ್ತಿತ್ತು, ಲೈಫ್ ಟೈಮ್ ಅವ್ರ ನೆನಪಲ್ಲಿ ಇರ್ತಿತ್ತು. ಆದರೆ ಇಷ್ಟು ಕೆಟ್ಟ ಘಟನೆ ಆಗುತ್ತೆ, ಇದು ಕೆಟ್ಟ ಘಟನೆಯಾಗಿ ಬದಲಾಗುತ್ತೆ, ಕರಾಳ ಆಗಿ ಬದಲಾಗುತ್ತೆ ಅನ್ನೋದನ್ನು ಭಾವಿಸಿರಲಿಲ್ಲ ಪಾಪ ಆ ಫ್ಯಾಮಿಲಿಯವರು. ಎಲ್ಲಿಯೂ ಯಾವತ್ತೂ ಇಷ್ಟು ದೂರ ಪ್ರಯಾಣ ಮಾಡಿದವರು ಇದೇ ಮೊದಲ ಬಾರಿಗೆ ಮಾಡಿದರು ಅಂತಂದರೆ ಇದನ್ನು ವಿಧಿಯಾಟ ಅಂತ ಹೇಳಿದೆ, ಇನ್ನೇನಂತ ಹೇಳಬೇಕಾಗತ್ತೆ ಹೇಳಿ ನೋಡೋಣ. ಮಗ 2 ವರ್ಷ PUC ಏನೋ ಎಕ್ಸಾಮ್ ಬರೆದಿದ್ರಂತೆ. 2 ವರ್ಷ ತುಂಬ ಕಷ್ಟಪಟ್ಟು ಓದಿದ್ದಾನೆ. ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಿಲ್ಲ, ಎಲ್ಲೂ ಕರ್ಕೊಂಡು ಬರೋಕ್ಕಾಗಿಲ್ಲ. ಮಗಂಗೆಲ್ಲಾದರೂ ಆಚೆ ಕರ್ಕೊಂಡು ಹೋಗಬೇಕು ಅಂತ ಕರ್ಕೊಂಡು ಹೋಗಿದ್ದಿದ್ದು. ಹೋಗುವಾಗ ತಾಯಿ ಬೇಡ ಅಂತ ಹೇಳಿದ್ರಂತೆ, ಅಷ್ಟು ದೂರ ಯಾಕೆ ಬೇಡ ಅಂತ ಹೇಳಿದ್ರಂತೆ. ಆದರೆ ಇಲ್ಲ ಹೊರಟಿದ್ದೀವಿ, ಹೋಗ್ಬಿಟ್ಟು ಬರ್ತೀವಿ, ಏನು ಸಮಸ್ಯೆ ಇಲ್ಲ, ಅಲ್ಲಿ ಎಲ್ಲ ಚೆನ್ನಾಗಿದೆ, ಇವಾಗ ಸರ್ಕಾರ ಎಲ್ಲ ಹೇಳ್ತಾ ಇದೆ ಬರ್ಬೋದು, ಟೂರಿಸಮ್ ಎಲ್ಲ ಚೆನ್ನಾಗಾಗ್ತಿದೆ ಅಂತ, ನಾವು ಹೋಗಿ ಬರ್ತೀವಿ ಅಂತ ಮನೆಯವ್ರಿಗೆ ಧೈರ್ಯ ಹೇಳಿ, ಏನೂ ಆಗಲ್ಲ ಹುಷಾರಾಗಿ ಹೋಗಿ ಬರ್ತೀವಿ ಅಂತ ಧೈರ್ಯ ಹೇಳಿ ಹೊರಟು ಹೋದವರು ಈ ಥರ ಆಗ್ತಾರೆ ಅಂತ ಅಂದಾಗ ಫ್ಯಾಮಿಲಿಯವ್ರಿಗೂ ಕೂಡ ಒಂದು ಪಾಪ ಆಘಾತ. ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ಪಾಪ ಓಡಾಡ್ಕೊಂಡು ಜವಾಬ್ದಾರಿಯಿಂದ ಮಾಡ್ತಾಯಿದ್ರು. ಇವತ್ತು ಅವ್ರ ಪರಿಸ್ಥಿತಿ ನೋಡಿ ನಮಗೆ ಕಣ್ಣೀರು ಬರ್ತಿದೆ ಅಂತ ಅವ್ರ ಕುಟುಂಬಸ್ಥರು ಹೇಳ್ತಾ ಇದ್ರು. ಅವರು ಮನೆಯವರು 4-5 ಸಲ ಹೇಳಿದ್ರು, ಎಲ್ಲ ದಯವಿಟ್ಟು ಇಲ್ಲೇ ಮಾತಾಡೋರಿದ್ರೆ ಇಲ್ಲೇ ಕರ್ಕೊಂಬನ್ನಿ, ಇಲ್ಲೇ ಮಾತಾಡಿ. ಮೊನ್ನೆ ಮಂಗಳವಾರ ಪಹಲ್ಗಾವ್ನಲ್ಲಿ ನಡೆದಂಥ ಭೀಕರವಾದಂಥ ದುಷ್ಕೃತ್ಯ ಸುಮಾರು 28ಕ್ಕಿಂತ ಹೆಚ್ಚಿನ ಪ್ರವಾಸಿಗರು ದುರ್ಮರಣ ಹೊಂದಿದ್ರು ಅಂತೇಳಿ ನಮಗೆಲ್ಲ ಇಡೀ ದೇಶಕ್ಕೆ ಗೊತ್ತಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ 2 ಪಾರ್ಥಿವ ಶರೀರ, ಒಂದು ನಮ್ಮ ಶಿವಮೊಗ್ಗದ ಮಂಜುನಾಥ್ ಪಾರ್ಥಿವ ಶರೀರ ಇನ್ನೊಂದು ಅರ್ಧ ಗಂಟೆ ಒಳಗೆ ಶಿವಮೊಗ್ಗದ ದುಃಖದ ಕುಟುಂಬದ ಮನೆಗೆ ಸೇರ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಇಡೀ ಶಿವಮೊಗ್ಗ ನಗರದ, ಇಡೀ ಶಿವಮೊಗ್ಗ ಜಿಲ್ಲೆ, ಇಡೀ ದೇಶದ ರಾಜ್ಯದ ಜನ ಅಘೋಷಿತ ಬಂಧನ್ನ ಘೋಷಣೆಯನ್ನು ಮಾಡಿಕೊಂಡು ಇದಕ್ಕೆ ಉಗ್ರಗಾಮಿಗಳ ಒಂದು ವಿರುದ್ಧ ಇವತ್ತು ಷಡ್ಯಂತ್ರ ನಿಂತಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯನೂ ಕೂಡ ನಿನ್ನೆ ನಡೆದಂಥ ಘಟನೆ ವಿರುದ್ಧ ಒಟ್ಟಾಗಿ ಒಂದಾಗಿ ಭಾರತದ ನಿಲುವಿನ ಜೊತೆಗೆ ಇದ್ದಾರೆ. ಗೌರವಾನ್ವಿತ ನರೇಂದ್ರ ಮೋದಿಜಿಯವರು ಇಂಥ ಒಂದು ದುಷ್ಕೃತ್ಯ ಹಿಂದೆ ಪಾಕಿಸ್ತಾನ ಇದೆ ಅಂತ ಹೇಳಿ ಅನೇಕ ಬಾರಿ ಅವರು ಹೇಳಿದ್ರು, ಅನೇಕ ಘಟನೆಗಳ ಮುಖಾಂತರ ನಮಗೆ ಗೊತ್ತಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಇವತ್ತು 1960 ಇಂಡಸ್ ವಾಟರ್ ವ್ಯಾಲಿ ಇಶ್ಯೂ ಏನು ಟ್ರೀಟಿ ಏನಿತ್ತು ಅದನ್ನು ಮುರಿದುಕೊಳ್ಳುವಂಥ ಪ್ರಯತ್ನ ಇರ್ಬೋದು, ವಾಘಾಬಾರ್ಡನ್ನು ಮುಚ್ಚುವಂಥ ಕೆಲಸ ಇರ್ಬೋದು, ಈ ರೀತಿಯಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಧರ್ಮ ಜಾತಿ ಎಲ್ಲದೂ ಕೂಡ ಮೀರಿ ಈ ರೀತಿಯಂಥ ಭಾರತದ ಪ್ರಜೆಗಳ ಮೇಲೆ, ಪ್ರವಾಸಿಗರ ಮೇಲೆ ಈ ರೀತಿಯಂಥ ಅಟ್ಯಾಕ್ಗಳು ಪದೇ ಪದೇ ಸಂದರ್ಭದಲ್ಲಿ ಅವತ್ತು ಚರ್ಚೆ ಮಾಡ್ತೀವಿ, ಮರಿತೀವಿ. ಇನ್ನಾದರೂ ಕೂಡ ಒಟ್ಟಾಗಿ ಒಂದಾಗಿ ಭಾರತ ಹಿತದೃಷ್ಟಿಯಿಂದ ಚಿಂತನೆ ಮಾಡೋಂಥ ಒಂದು ಚಿಂತನೆ ಆಗಬೇಕು. ಇಂಥ ಸಂದರ್ಭದಲ್ಲೂ ಕೂಡ ಕೆಲವು ವ್ಯಕ್ತಿಗಳು ರಾಜಕೀಯವಾದಂಥ ಹೇಳಿಕೆಗಳನ್ನು
ಉಗ್ರರ ಗುಂಡೇಟಿಗೆ ಕನ್ನಡಿಗ ಭರತ್ ಭೂಷಣ್ ಬಲಿ. ಈ ಭರತ್ ಭೂಷಣ್ ಅವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ ರಾಜ್ಯಪಾಲರು. ಥಾವರ್ ಚಂದ್ ಗೆಹ್ಲೋಟ್ ಅವರಿಂದ ಅಂತಿಮ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ಬೆಂಗಳೂರಿನ ಮತ್ತಿಕೆರೆಯಲ್ಲಿರುವಂಥ ಭರತ್ ಭೂಷಣ್ ಅವರ ನಿವಾಸ ಸಿಎಂ ಭೇಟಿ ಕೊಟ್ಟಿದ್ರು. ಇದೀಗ ರಾಜ್ಯಪಾಲರು ಭೇಟಿಯನ್ನು ಕೊಟ್ಟಿದ್ದಾರೆ. ಅವರ ಕುಟುಂಬಸ್ಥರ ಜೊತೆಗೆ ಮಾತನಾಡ್ತಾ ಇದ್ದಾರೆ. That is the pain for her. This is the pain for her. Hello, sir. Hello. ನೋಡಿ, ಉಗ್ರರ ಗುಂಡೇಟಿಗೆ ಬಲಿಯಾದವರ ನಿವಾಸಗಳಿಗೆ ಗಣ್ಯರು, ಹಿರಿಯ ನಾಯಕರುಗಳು, ಸಿಎಂ, ರಾಜ್ಯಪಾಲರು ಎಲ್ಲರೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇದು ಬೆಂಗಳೂರಿನ ದೃಶ್ಯಗಳು ನೀವು ಗಮನಿಸ್ತಾ ಇರೋದು. ಮತ್ತಿಕೆರೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಭರತ್ ಭೂಷಣ್ ಅವರ ನಿವಾಸಕ್ಕೆ ರಾಜ್ಯಪಾಲರು ತೆರಳಿರುವಂಥದ್ದು. ಕುಟುಂಬಸ್ಥರ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಕುಟುಂಬಸ್ಥರು ವಿವರಿಸ್ತಾ ಇದ್ದಾರೆ ಏನೇನಾಯಿತು, ಏನು ಎತ್ತ ಅನ್ನೋದನ್ನು. ಅವ್ರಿಗೊಂದು ಧೈರ್ಯ ಹೇಳುವಂಥದ್ದು, ಸಾಂತ್ವನ ಹೇಳುವಂಥದ್ದು ಈ ಸಂದರ್ಭದಲ್ಲಿ ಅವಶ್ಯವಾಗಿ ಮಾಡಬೇಕಾಗತ್ತೆ. ಸೊ ಆ ಕಾರಣಕ್ಕಾಗಿ ರಾಜ್ಯಪಾಲರು ಕೂಡ ಭೇಟಿಯನ್ನು ಕೊಟ್ಟಿರುವಂಥದ್ದು. ಧೈರ್ಯ ಹೇಳ್ತಾ ಇದ್ದಾರೆ, ಇನ್ನೇನು ಸಾಧ್ಯ ಆಗತ್ತೆ ಹೇಳಿ, ನೊಂದ್ಕೊಳ್ಬೇಡಿ, ನಿಮ್ಮ ಜೊತೆಗೆ ನಾವಿದ್ದೀವಿ, ಕಷ್ಟದ ಕಾಲ, ಕಷ್ಟದ ಸಂದರ್ಭ, ಎಲ್ಲರೂ ಒಟ್ಟಿಗೆ ಇರೋಣ, ಒಟ್ಟಿಗೆ ಎದುರಿಸೋಣ, ಈ ಥರ ಧೈರ್ಯ ಹೇಳುವಂಥ ಕೆಲಸವನ್ನು ಮಾಡಲಾಗ್ತಾಗಿದೆ. ಬೆಳಗ್ಗೆ ಸಿಎಂ ಮತ್ತು ಉಳಿದಂತೆ ಸಚಿವರುಗಳು ಕೂಡ ಭೇಟಿಯಾಗಿದ್ದರು. ಅವರ ಕುಟುಂಬಸ್ಥರ ಜೊತೆಗೆ ಮಾತನಾಡಿದರು. ಇದೀಗ ರಾಜ್ಯಪಾಲರು ಭರತ್ ಭೂಷಣ್ ಅವರ ಫ್ಯಾಮಿಲಿಯವರ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಅವರ ಮಡದಿ ಹಾಗೆ ತಂದೆ ತಾಯಿ ಎಲ್ಲರ ಜೊತೆಗೂ ಕೂಡ ಮಾತನಾಡಿ ಒಂದು ಧೈರ್ಯ ಹೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನ ಮತ್ತಿಕೆರೆಗೆಲೆ ಭರತ್ ಭೂಷಣ್ ಅವರ ನಿವಾಸ ಇರೋದು. ಮೂಲತಃ ಇವರು ಹಾವೇರಿಯವರು, ಆದರೆ ಬೆಂಗಳೂರಿನಲ್ಲಿ ಬಂದು ನೆಲೆಸಿದ್ರು ಸುಮಾರು ವರ್ಷಗಳಿಂದ. ಇವರು ಇದೀಗ ಕಾಶ್ಮೀರಕ್ಕೆ ಟ್ರಿಪ್ಪಿಗೆ ಅಂತ ಹೋಗಿದ್ದರು. ಬಟ್ ಈ ಥರದೊಂದು ಘಟನೆ ಆಗುತ್ತೆ ಅಂತ ಯಾರು ಕೂಡ ಭಾವಿಸಿರಲಿಲ್ಲ. ಟಿ ವಿಲಿ ನೋಡಿದಾಗಲೇ ಗೊತ್ತಾಗಿದ್ದು ಈ ಥರ ಹೋಗ್ಬಿಟ್ಟಿದೆ ಅಂತ. ಅದಾದ ನಂತರ ಮೃತದೇಹವನ್ನು ಇಲ್ಲಿಗೆ ತರೋವರೆಗೂ ಕೂಡ ಅವರ ಇಡೀ ಫ್ಯಾಮಿಲಿ ಕಂಗಾಲಾಗ್ಬಿಟ್ಟಿತ್ತು. ಯಾಕಂದರೆ ದೂರಿನಲ್ಲಿ ಆದಂಥ ಸುದ್ದಿ ಆಗಿದ್ದರಿಂದ ಒಂದು ರೀತಿಯಾಗಿ ಟೆನ್ಷನ್ ಇದ್ದೇ ಇರುತ್ತೆ. ಇವತ್ತು ಬೆಳಗ್ಗೆಯಿಂದ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವರ ಕುಟುಂಬಸ್ಥರು ಬಂದು ಅಂತಿಮ ದರ್ಶನವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಸರ್ಕಾರದ ವತಿಯಿಂದ ಮತ್ತು ರಾಜ್ಯಪಾಲರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಪರಿಹಾರವನ್ನು ಕೂಡ ಘೋಷಣೆ ಮಾಡಲಾಗಿದೆ. 10 ಲಕ್ಷ ಪರಿಹಾರವನ್ನು ನೀಡ್ತೀವಿ ಅನ್ನುವಂಥ ಘೋಷಣೆಯನ್ನು ಸಿಎಂ ಕೂಡ ಮಾಡಿದ್ದಾರೆ. ಇದೀಗ ರಾಜ್ಯಪಾಲರು ಅವರ ಕುಟುಂಬಸ್ಥರ ಜೊತೆಗೆ ಮಾತನಾಡ್ತಿರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ.